ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನಾ ಬಹಳ ಯೋಚನೆ ಮಾಡ್ಲಿಕ್ಕತ್ತಿದ್ದೆ, ಬಹಳ ತಲೆ ಕೆಡ್ಸ್ಕೊಂಡಿದ್ದೆ. ಅಲ್ಲ, ನಮ್ಮ CM ಸಿದ್ದರಾಮಯ್ಯನವರು CM ಆದ ಮ್ಯಾಲಿಂದ ರಾಜ್ಯದಾಗ ಯಾವುದರದ ರೇಟ್ ಕಡಿಮೆ ಆಗಿದೇನೋ ಅಂತ ತಲೆ ಕೆಡ್ಸ್ಕೊಳಿಕತ್ತಿದ್ದೆ. ದಿನ ಮುಂಜಾನೆ ಆದ್ರ ಸಾಕು, ಬರೇ ಬೆಲೆ ಏರಿಕೆ ನೋಡಿ ನೋಡಿ ಸಾಕಾಗಿ ಹೋಗಿತ್ರಪ್ಪ. ಯಾವ್ದೋ ಒಂದು ಟ್ರೋಲ್ ನೋಡದನ್ರಿ, ಇನ್ನ ಒಂದ್ 4 ದಿನಕ್ಕ ರೋಡ್ನ್ಯಾಗ ಓಡಾಡಿದ್ರು ಟ್ಯಾಕ್ಸ್, ಮನ್ಯಾಗ ಕುಂತ್ರು ಟ್ಯಾಕ್ಸ್, ಮನ್ಯಾಗ ನಿಂತ್ರು ಟ್ಯಾಕ್ಸ್, ಉಸಿರಾಡಿದ್ರು ಟ್ಯಾಕ್ಸ್, ಉಸಿರು ನಿಂತ್ರು ಟ್ಯಾಕ್ಸ್ ಅಂತ ಕಡಿಕ ಒಟ್ಟನ್ಯಾಗ ಟ್ಯಾಕ್ಸ್ ಸಾಕಾಗಿ ಹೋಗಿತ್ ನೋಡ್ರಪ್ಪ. ಇದ್ರ ನಡು ಒಂದು ಖುಷಿ ಕೊಡುವಂತ ಸುದ್ದಿ ಬಂದೈತಿ. ಎಲ್ಲಾ ಬರೀ ಏರಿಕೆ ಅಂತ ಕೇಳಿದ್ರಿ. ಇಲ್ಲೊಂದು ಇಳಿಕೆ ಸುದ್ದಿ ಹೇಳ್ತೀನಿ. ಈ ಏನ್ ಇಳಿತು, ಏನು ಸೊಯ್ಯ ಆಗ್ತಂತ ಬಹಳ ಹಿಗ್ಲಿಕ್ ಹೋಗ್ಬೇಡ್ರಿ. ನಮ್ಮ ಮಧು ಬಂಗಾರಪ್ಪನವ್ರದಾರ ನೋಡ್ರಿ, ಅದೇ ಸಿಗಂದೂರು ತಾಯಿಯಿಂದ ಶಾಪಗ್ರಸ್ತನಾಗಿರುವಂತ ಎಜುಕೇಶನ್ ಮಿನಿಸ್ಟರ್ ಒಂದು ಚಲೋ ಸುದ್ದಿ ಕೊಟ್ಟಾರ. ಚಲೋ ಸುದ್ದಿನ ನೀವ ಡಿಸೈಡ್ ಮಾಡ್ಬೇಕು. ಸುದ್ದಿ ಏನಂತ ಹೇಳ್ತೀನಿ ಕೇಳ್ರಿ. SSLC ಮಕ್ಕಳು ಪಾಸ್ ಆಗ್ಲಿಕ್ಕೆ ಇನ್ ಮೇಲೆ 35% ಮಾರ್ಕ್ಸ್ ತಗೋಬೇಕಂತ ಇಲ್ಲಂತ, ಜಸ್ಟ್ 30% ತಗೊಂಡ್ರೆ ಸಾಕು ಪಾಸ್ ಅಂತ ನೋಡ್ರಿ. ಸೊ ಮಕ್ಕಳೇ ಟೆನ್ಷನ್ ಬಿಟ್ಬಿಡ್ರಿ, 30% ಬಂದ್ರೆ ಸಾಕು ನೀವು ಪಾಸ್. ಅದ್ರಾಗೂ ನಾಳೆ ಇನ್ನೊಂದು 10% ಗ್ರೇಸ್ ಮಾರ್ಕ್ಸ್ ಕೊಟ್ರು ಅಂದ್ರೂ ಏನು ಆಶ್ಚರ್ಯ ಇಲ್ಲ ಬಿಡ್ರಪ್ಪ. ಆದ್ರೂ ಯೋಚನೆ ಮಾಡ್ಲಿಕ್ಕತ್ತಿದೆ, ಅಲ್ಲ ಈ ಮಕ್ಕಳಿಗೆ ಓಟಿಗೆ ಭಾಗ್ಯ ಅಂತೂ ಇಲ್ಲ, ಓಟ್ ಮಾಡೋದಿಲ್ಲ, ಏನೋ ನಿರೀಕ್ಷೆ ಇಟ್ಕೊಳ್ಳಾರ್ದೆ ಹೊಸ ಭಾಗ್ಯ ಇವ್ರಿಗೆ ಕೊಟ್ರು ಅಂತ ಹೇಳಿ. ಆಮೇಲೆ ಒಂದು ಯೋಚನೆ ಬಂತು ನನಗ, ಇದು ಬಹುಶಃ ನಮ್ಮ ಮಧು ಬಂಗಾರಪ್ಪ ಅಂಡ್ ಪ್ರಿಯಾಂಕ್ ಖರ್ಗೆ ಅವರ ಡೀಲಿಂಗ್ ಅಂತ ಹೇಳಿ. ನೋಡ್ರಿ, ಈ ಸಲ SSLC ರಿಸಲ್ಟ್ನಾಗ ಕಲಬುರ್ಗಿ ಜಿಲ್ಲೆದ ರಿಸಲ್ಟ್ ನೋಡಿರಿ ನೀವು, ಬಹಳ ಮನ್ಸಿಗೆ ಹಚ್ಕೊಂಡು ಹೇಳಿಕತ್ತೀನಿ. ನಮ್ಮ ಊರಾಗ ಕಡಿ ಸ್ಥಾನದಾಗ ಬಂದೈತಿ. ಬರೀ 42.23% ಹುಡುಗರು ಪಾಸ್ ಆಗ್ಯಾರಂತ. ಪ್ರಿಯಾಂಕ್ ಖರ್ಗೆ ಅವ್ರು ನೋಡಿದ್ರ ಗ್ರಾಮೀಣ ಅಭಿವೃದ್ಧಿ ಮಂತ್ರಿ ಅದಾರ, ಅವ್ರ ಅಪ್ಪ ನೋಡಿದ್ರ AICC ಪ್ರೆಸಿಡೆಂಟ್ ಅದಾರ. ಅದ್ರಾಗೂ ಪ್ರಿಯಾಂಕ್ ಖರ್ಗೆ ಅವರಿಗೆ ಪಾಪ ಎಲ್ಲರೂ ಅನ್ಎಜುಕೇಟೆಡ್ ಅಂತ ಹಂಗಸ್ಕೋತೇ ಇರ್ತಾರ. ಇಂಥದ್ರಾಗ ಇದನ್ನೆಲ್ಲಾ ನೋಡಿ ರೋಸಿ ಹೋಗಿದಂತ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಜಿಲ್ಲೆನು ಟಾಪ್ ಅಲ್ಲಿ ಬರ್ಬೇಕು ಅಂತ ಹೇಳಿ ಮಧು ಬಂಗಾರಪ್ಪ ಅವ್ರ ಜೊತೆಗೆ ಒಂದು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಈ ಹೊಸ ಪ್ಲಾನ್ ಮಾಡಿರಬಹುದೋ ಏನೋ, ಹೇಳಲಿಕ್ಕೆ ಆಗೋದಿಲ್ರಿ. ನಾಳೆ ಇದನ್ನೇ ಇಟ್ಕೊಂಡು ನಮ್ಮ ಕಲಬುರ್ಗಿ ಹುಡುಗರಿಗೆ ಏನರೇ ಗ್ರೇಸ್ ಮಾರ್ಕ್ಸ್ ಕೊಡ್ಬೇಕು ಅಂತ ಜಿದ್ ಹಿಡಿದು ಕುಂತ್ರೆ ಮತ್ತ ಅಲ್ರಿ. ಮಕ್ಕಳನ್ನ ಚಂದ ಓದು ಹಂಗ ಚಲೋ ಶಿಕ್ಷಣ ಕೊಟ್ಟು ಒಳ್ಳೊಳ್ಳೆ ಶಾಣೆ ಟೀಚರ್ಸ್ಗಳನ್ನ ತಂದು ಪಾಠ ಮಾಡಿಸಿ ಅವ್ರನ್ನ ಬುದ್ಧಿವಂತರಾಗಿ ಮಾಡಿ ಪಾಸ್ ಮಾಡಿಸ್ಬೇಕು. ಅದನ್ನ ಬಿಟ್ಟು ಹಿಂಗ ನಂಬರ್ 1 ಬರ್ತೀವಿ ಇಂಥದೆಲ್ಲ ಮಾಡಿ ಅಂತಂದ್ರ ಎಷ್ಟು ಶಾಣೆರದಾರ ನೋಡ್ರಿ ತಿಳ್ಕೊರಿ. ಎಲ್ಲೋ ತಾವ್ ಓದಿದ್ ನೆನಪಾಗಿರ್ಬೇಕು. ಇವ್ರಿಬ್ರು 35% ತೋಲಕ್ ಬಹಳ ಹೈರಾಣ ಆಗ್ಯಾರ ಕಾಣಿಸ್ತದ. ಅದಕ್ಕ ನಾವು ಪಟ್ಟಂತ ಕಷ್ಟ ಈಗಿನ ವಿದ್ಯಾರ್ಥಿಗಳಿಗೆ ಬೇಡ ಅಂತ ಪ್ಲಾನ್ ಹಾಕಿರಬಹುದು. ಏನಂದ್ರಿ, ಅವ್ರ SSLC ಪಾಸ್ ಆಗನಂತ ಏನ್ ಗ್ಯಾರಂಟಿ ಅಂದ್ರೆ ನೀವು ನೋಡ್ರಪ್ಪ, ಇವತ್ತ ಮಿನಿಸ್ಟರ್ ಆಗಿ ಕುಂತಾರ, ಕಡಿಕ SSLC ಪಾಸ್ ಆಗಿರ್ತಾರಂತ ಅದೇ ಒಂದು ಭರವಸೆದಾಗ ಹೇಳಿನ್ ನೋಡ್ರಿ. ಮತ್ತ ಅಲ್ಲ ಹೋಗಿ ನಾ ನೋಡ್ರಪ್ಪ ನಿಂಬಲ್ಲಿ ಚಲೋ ಮಾಸ್ತರ್ಗಳು ತರ್ರಿ ಅಂತ ಕೇಳ್ಕೊಳಿಕತ್ತೀನಲ್ಲ. ಪಾಪ ಮತ್ತ ಅವ್ರ ಜೀವನ ಇಷ್ಟ ಹಾಳು ಮಾಡಿಬಿಡ್ತೀರಿ. ಯಾಕಂದ್ರ ಈಗಿದ್ದವ್ರು ಈ ಕೆಲಸ ಮಾಡಕತ್ತವ್ರಿಗೆ ಸರಿಯಾಗಿ ಪಗಾರ ಕೊಟ್ಟಿಲ್ಲ. ಇನ್ನ ಒಂದಷ್ಟು ಮಂದಿನ ತಂದ ಅವ್ರ ಜೀವನ ನಡು ನೀರಾಗ ಕೈ ಬಿಟ್ರೆ ಹೆಂಗ್ ಅಂತ ನನ್ನ ಮಾತು ಕೇಳಿ ನೋಡ್ರಿ. ಈ ಟ್ಯಾಕ್ಸ್ ಅಂತ ಬಂದಾಗ ಇನ್ನ ಒಂದು ವಿಡಿಯೋ ನೆನಪಾಯ್ತ್ರಪ್ಪ. ರಾಜ್ಯದಾಗ ಟ್ಯಾಕ್ಸ್ ಹೆಂಗಾಗೈತಿ ಅನ್ನೋದು ಅರ್ಥ ಆಗ್ಬೇಕಂದ್ರ ಈ ವಿಡಿಯೋ ನೋಡ್ರಿ. ए देखना, लगते हो बेचारा सुबह से कुछ खाई नहीं है। नेट का समोसा वाला खवा के आप तो लब्बड़ भूख लगा थी ना। भैया कितना रुपया हुई? 40 रुपया हुई से। हेलो भैया 40 रुपया. ಹಿಂಗಾಯ್ತು ಸಿದ್ದರಾಮಯ್ಯನವರ ಸರ್ಕಾರದ ಕತಿ. ಈ ಗ್ಯಾಪ್ನ್ಯಾಗ ಒಂದು ಭಾರಿ ಕಾಮಿಡಿ. ನಾನು ರಜನಿಕಾಂತ್ ದೊಡ್ಡ ಫ್ಯಾನು. ಟಿವಿಯಲ್ಲಿ ರಜನಿಕಾಂತ್ ನೋಡಿದಾಗ ಅನ್ಸುತ್ತೆ ನನಗೆ, ನಾನು ರಜನಿಕಾಂತ್ ಯಾವುದೇ ಕಾರಣಕ್ಕೆ ನಾನು ರಜನಿಕಾಂತರ ಆಗಕ್ಕಾಗಲ್ಲ. ನನಗೆ 100% ಗೊತ್ತು ನಾನು ರಜನಿಕಾಂತರ ಆಗೋದಿಕ್ಕೆ ಇಲ್ಲ. ಆದ್ರೆ ನನಗೆ 1000% ಗೊತ್ತು ರಜನಿಕಾಂತ್ ನಂತರ ಆಗಕ್ಕಾಗಲ್ಲ.
ಒಟ್ಟನ್ಯಾಗ ಏನ್ ಕೊಡ್ತಾರೋ ಏನ್ ಬಿಟ್ರೋ ಗೊತ್ತಿಲ್ಲ. ಮಂದಿಗಂತೂ ಈ ಸರ್ಕಾರ ಭಾರಿ ಚಲೋ ಎಂಟರ್ಟೈನ್ಮೆಂಟ್ ಅಂತೂ ಕೊಟ್ಟ ನೋಡ್ರಪ್ಪ. ಅದು ಪಕ್ಕಾ ಖಂಡಿತವಾಗಿ ಹೇಳಬಹುದು. ಇವ್ರದರೆ ತಪ್ಪು ಏನೈತಿ ಬಿಡ್ರಿ ಪಾಪ. ಇವ್ರ ಬಾಸ್ ರಾಹುಲ್ ಗಾಂಧಿ ಅವ್ರು ಹೆಂಗ ಇವ್ರು ಹಂಗೆ. ಅವರು ಅಪೋಸಿಷನ್ ಲೀಡರ್ ಅಂತ ಸದನಕ್ಕೆ ಎಷ್ಟು ಸಲ ಹೋದ್ರು ಏನ್ ಕೇಳಿದ್ರು ಅಂತ ಲೆಕ್ಕ ನೋಡಿದ್ರ ತಲೆ ತಿರುಗಿ ಬಿಡ್ತದ. ಅದರ ನಡುವ ಚುನಾವಣಾ ಆಯೋಗದ ವಿರುದ್ಧ ರಾಜ್ಯಸಭೆದಾಗ ದಿನಕ್ಕೊಂಥರ ಪ್ರತಿಭಟನೆ ಬೇರೆ. ಖರ್ಗೆ ಸಾಹೇಬ್ರು ಅದೇನೋ ಪೇಪರ್ ಹರಿದು ಡಸ್ಟ್ಬಿನ್ ಹಾಕ್ಲಿಕ್ಕತ್ತಿದ್ರಪ್ಪ. ಅಲ್ರಿ, ಇಡೀ ದೇಶದಾಗ ಈ ಕಾಂಗ್ರೆಸ್ ಅನ್ನೋ ಪಕ್ಷ ಮಂದಿನ್ನೇ ಒಂಥರ ಗಂಟ್ ಕಟ್ಟಿ ಡಸ್ಟ್ಬಿನ್ ಒಗಿಲಿಕತ್ತಾರ. ಅಂಥದ್ರಾಗ ಇವ್ರು ಏನ್ ಹರಿದ್ ಹಾಕ್ಲಿಕ್ಕತ್ತಿದ್ರು ಏನೋ ಒಂದ್ ಲೆಕ್ಕದಾಗ ನನಗನಿಸ್ತದ ಇವ್ರೆಲ್ಲರಿಗಿಂತ ಈ ಕೋತಿನೇ ಬೆಸ್ಟ್ ನೋಡ್ರಪ್ಪ. ನೋಡ್ರಿ ಎಷ್ಟು ಚಂದ ಕುಂತ ಮಿರ್ಚಿ ತಿನ್ಲಿಕ್ಕತ್ತದ ಅಂತ ಹೇಳಿ. ಅಲ್ಲ, ಈ ಕೋತಿಗಿರೋಂಥ ಶಿಸ್ತ್ ಒಂದಿಷ್ಟು ಮಂದಿಗೆ ಇರುದಿಲ್ಲ ನೋಡ್ರಿ. ಅದು ನನಗೆ ಭಾಳ ಹಳಾಳ ಅನಿಸ್ತದ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.